ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಲಕ್ಷ್ಮೀ ಪೂಜೆಯನ್ನ ಮಾಡಿ ಉಪ್ಪಿನ ದೀಪವನ್ನ ಹಚ್ಚೋದ್ರಿಂದ ಏನೆಲ್ಲ ಲಾಭಗಳಿದೆ ಗೊತ್ತಾ ನಿಮ್ಗೆ? ಪ್ರತಿ ಹೆಣ್ಣಿಗೂ ತಾನು ಮುತ್ತೈದೆಯಾಗೇ ಇರಬೇಕು, ತನ್ನ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಉದ್ದೇಶದಿಂದ ಮಾಡೋದೇ ಈ ಆಷಾಢ ಮಾಸದ ಲಕ್ಷ್ಮೀ ಪೂಜೆ. ಒಂದು ಪ್ಲೇಟ್ ನಲ್ಲಿ ಕಲ್ಲುಪ್ಪನ್ನ ಹಾಕಿ ಅದರ ಮೇಲೆ ಅರ್ಶನ ಕುಂಕುಮ ಹಾಗೆ ಜೋಡಿ ದೀಪಗಳನ್ನ ಒಂದರ ಮೇಲೊಂದಂತೆ ಇಟ್ಟು ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನ ಬಳಸಿ ಈ ದೀಪವನ್ನ ಹಚ್ಚಬೇಕಾಗತ್ತೆ. ಹಾಗೆ ದೀಪವನ್ನ ಹಚ್ಚೋಕು ಮುನ್ನವೇ 6 ಲವಂಗನ ನಿಮ್ಮ ಕೈನಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನ ಸಂಕಲ್ಪ ಮಾಡಿಕೊಂಡು ದೀಪದೊಳಗೆ ಆ ಲವಂಗಗಳನ್ನ ಹಾಕಿ ದೀಪವನ್ನ ಹಚ್ಚಬೇಕಾಗತ್ತೆ. ಇನ್ನು ನೈವೇದ್ಯಕ್ಕೆ ಅಕ್ಕಿ ಪಾಯಸ ಅಥವಾ ನಿಮ್ಮ ಶಕ್ತಿ ಅನುಸಾರ ಹಣ್ಣು ಹಸಿ ಹಾಲನ್ನ ನೈವೇದ್ಯ ಮಾಡಬಹುದು. ಆದಷ್ಟು ಎಲ್ಲರೂ ಕೂಡ ಈ ಒಂದು ಪೂಜೆಯನ್ನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕೆ ಪ್ರಯತ್ನ ಪಡಿ. ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ 6:30 ಒಳಗಡೆ, ಅಥವಾ ಸಾಧ್ಯ ಆಗಿಲ್ಲ ಅಂತಂದವರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡ್ಕೋಬಹುದು. ಇನ್ನು ಅವತ್ತಿನ ದಿನ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮಿ ಶತನಾಮಾವಳಿಯನ್ನ ಹೇಳೋದು ತುಂಬಾನೇ ಒಳ್ಳೆಯದು. ಮುಖ್ಯವಾಗಿ ಆಷಾಢ ಮಾಸದ ಶುಕ್ರವಾರದಂದು ಸಂಜೆ ಹೊಸ್ತಿಲ ಪೂಜೆಯನ್ನ ಮಾಡಿ ಹೊಸ್ತಿಲ ಬಳಿ ದೀಪವನ್ನ ಹಚ್ಚೋದು ತುಂಬಾನೇ ಒಳ್ಳೆಯದಾಗತ್ತೆ.